ಹಲೋ ನಮಸ್ಕಾರ. ತಿಮರೋಡಿಯ ಮನೆಗೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಮಾರಕಾಯುಧಗಳು ಪತ್ತೆಯಾಗಿತ್ತ. ತಿಮರೋಡಿಯ ಮನೆಯಲ್ಲಿ ಏನೇನು ಸಿಕ್ಕಿದ್ವು? ತಿಮರೋಡಿ ಮನೆಯಲ್ಲಿ ಸಿಕ್ಕಿದ್ವು 3 ತಲವಾರ್. ಎಸ್ಐಟಿ ದಾಳಿಯ ಸಂದರ್ಭ ಏನೆಲ್ಲ ಸಿಕ್ಕಿದ್ವು ಅನ್ನೋದು ನಿಜಕ್ಕೂ ರಣರೋಚಕ. ತಿಮರೋಡಿ ಮನೆಯ ಮೂಲೆ ಮೂಲೆಯಲ್ಲೂ ಕೂಡ ಶೋಧ ಮಾಡಲಾಗಿದೆ. ಈ ವೇಳೆ ತಿಮರೋಡಿ ಮನೆಯಲ್ಲಿ 3 ತಲವಾರುಗಳು ಪತ್ತೆಯಾಗಿತ್ತು ಅನ್ನುವಂತಹದ್ದು. ಆದರೆ ಇವುಗಳನ್ನು ಯಾಕೆ ಬಳಸ್ತಾ ಇದ್ರು ಖಚಿತ ಮಾಹಿತಿ ಇನ್ನೂ ಕೂಡ ಕ್ಲಿಯರ್ ಅಲ್ಲ. ತಿಮರೋಡಿ ಮನೆಯಲ್ಲಿ ಮಾರಕಾಯುಧ ಇಡುವಂತಹ ಅನಿವಾರ್ಯತೆ ಏನಿತ್ತು? ಚಿನ್ನಯ್ಯ ಉಳಿದುಕೊಂಡಿದ್ದಂತಹ ರೂಮ್ ಸರ್ಚ್ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು, ಅರ್ಥಾತ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ರೂಮ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇತ್ತು, ಚಾರ್ಜರ್, ಬಟ್ಟೆಗಳು ಕೂಡ ಸಿಕ್ಕಿದ್ವು. ಮಹೇಶ್ ಶೆಟ್ಟಿ ಮನೆಯಲ್ಲಿ 3 ತಲವಾರ್ ನಿಜಕ್ಕೂ ಸಿಕ್ಕಿದ ಹೌದಾ? ಮಹೇಶ್ ಶೆಟ್ಟಿ ಕುಟುಂಬಸ್ಥರ ಮೊಬೈಲ್ ವಶಕ್ಕೆ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಎಸ್ಐಟಿ. ಇದು ಫ್ರೀಡಮ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸೀಸ್ ಆದ ವಸ್ತುಗಳನ್ನು ಏನು ಮಾಡ್ತಾರೆ ತಿಮರೋಡಿ ಮನೆಯಲ್ಲಿ? ಹಾಗಾದರೆ ನಿಜಕ್ಕೂ ಮಾರಕಾಯುಧಗಳು ಸಿಕ್ಕಿದ ಹೌದಾ? ಇದೊಂದು ಖಚಿತವಾದಂತಹದ್ದಲ್ಲ. ತಿಮರೋಡಿ ಇವತ್ತು ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಮಾರಕಾಯುಧ ಸಿಕ್ಕಿರುವುದರ ಬಗ್ಗೆ ನಿಖರವಾದಂತಹ ಮಾಹಿತಿ ಮಹೇಶ್ ಶೆಟ್ಟಿಯಿಂದಲೂ ಕೂಡ ವ್ಯಕ್ತವಾಗಲಿಲ್ಲ. ನನಗೇನು ಗೊತ್ತು, ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ದಾರೆ, ಸಿಕ್ಕಿರುವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅವರ ಪ್ರಾಮಾಣಿಕವಾದ ತನಿಖೆ ನನಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಮಾರಕಾಯುಧ ಮನೆಯಲ್ಲಿ ಇಟ್ಕೊಂಡಿದ್ರ, ಎಸ್ಐಟಿ ಅಧಿಕಾರಿಗಳು ಅದನ್ನು ಸೀಸ್ ಮಾಡಿದ್ರ, ಈ ಬಗ್ಗೆ ತಿಮರೋಡಿಯೂ ಕೂಡ ಇವತ್ತು ಬೆಳಿಗ್ಗೆ ಸ್ವತಃ ಅವರೇ ಮಾತನಾಡ್ತಾ ಇದ್ರು ನನ್ನ ಜೊತೆ. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಗೊತ್ತಿರಲಿಲ್ಲ. ಹಾಗಾದರೆ ಈ ಊಹಾಪೋಹಗಳು ನಿಜಕ್ಕೂ ನಿಜಾನ? ಚಿನ್ನಯ್ಯನ ಮೊಬೈಲ್, ಚಾರ್ಜರ್ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಕುಟುಂಬಸ್ಥರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಈಗ ಎಸ್ಐಟಿ ಅಧಿಕಾರಿಗಳು ಸರ್ಚ್ ವಾರೆಂಟನ್ನು ಪಡ್ಕೊಂಡು ಹೋಗ್ತಾರೆ ಆ ನಿವಾಸಕ್ಕೆ. ಆರಂಭದಲ್ಲಿ ಮನೆಯವರಿಗೆ ತೋರಿಸ್ತಾರೆ ಸರ್ಚ್ ವಾರೆಂಟ್. ಅದಾದ ನಂತರ ಮನೆಯವರ ಅನುಮತಿಯ ಮೇರೆಗೆ, ಅನುಮತಿ ಅಂತ ಹೇಳಿದ್ರೆ ಹಂಗಲ್ಲ, ಈಗ ಒಬ್ಬರು ಒಳಗೆ ಹೋಗಬೇಕು ಅಂದರೆ ಮನೆ ಒಳಗಿದ್ದವ್ರ ಜೊತೆ ಕೇಳ್ತಾರೆ ಬರ್ಬೋದಾ ಅಂತ. ಆ ಒಂದು ಭಾರತೀಯ ಸಂಸ್ಕಾರದ ಪದ್ಧತಿಯ ಪ್ರಕಾರ ಕೇಳಿರ್ತಾರೆ ಪೊಲೀಸರು, ಮನೆ ಒಳಗೆ ಬರ್ಬೋದಾ ಅಂತ. ವಾರೆಂಟ್ ತೋರಿಸಬೇಕು, ನಿಯಮ ತೋರಿಸ್ತಾರೆ. ಮನೆಯಲ್ಲಿ ಯಾರ್ಯಾರು ಹಾಜರಿದ್ರೋ ಅವರೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ಮೊದಲೇ ಕೇಳಿಕೊಳ್ತಾರೆ ಪೊಲೀಸ್ನವರು. ಅದು ಎಸ್ಐಟಿ ಆಗಿರಲಿ, ಮತ್ತೊಂದು ಬೇರೆ ತನಿಖಾ ಸಂಸ್ಥೆಗಳಾಗಿರಲಿ ಕೇಳ್ತಾರೆ, ಸಹಕಾರ ಇರಲಿ ನಿಮ್ಮದು ಅಂತ. ಆರಂಭದಲ್ಲೇ ಕೆಲ ಸೂಕ್ಷ್ಮ ಪ್ರಕರಣಗಳಿದ್ದರೆ ದೂರವಾಣಿ ಸಂಪರ್ಕ ಸಾಧ್ಯ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಮನೆಯ ಸಮೀಪದಲ್ಲೇ ಜಾಮರ್ ಅಳವಡಿಸುವಂಥ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅವರೇ ತರ್ತಾರೆ ಆ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ಮನೆಯ ಮುಂದುಗಡೆನೇ ಇಡ್ತಾರೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಫೋನ್ ಸಿಗ್ನಲ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಈ ಪ್ರಕರಣದಲ್ಲಿ ಹಂಗಾಗಲಿಲ್ಲ. ಮನೆಯವರ ಫೋನುಗಳನ್ನು ಮೊದಲೇ ವಶಕ್ಕೆ ಪಡೆದುಕೊಂಡ್ರೆ ಅದು ಕೂಡ ಖಾತ್ರಿ ಅಲ್ಲ. ಒಟ್ಟಾರೆ ಸೀಸ್ ಮಾಡಬೇಕಿತ್ತು. ಚಿನ್ನಯ್ಯನ ರೂಮನ್ನು ಪರಿಶೀಲನೆಗೆ ಒಳಪಡಿಸಬೇಕಾಗಿತ್ತು. ಪಂಚನಾಮೆ ಅಂತ ಕರೀತಾರೆ ಪೊಲೀಸ್ ಭಾಷೆಯಲ್ಲಿ. ಪಂಚನಾಮೆ. ಆ ಸ್ಥಳ ಮಹಜರ್. ಚಿನ್ನಯ್ಯ ಎಲ್ಲಿ ಕೂತ್ಕೊಳ್ತಿದ್ದ, ಚಿನ್ನಯ್ಯ ಎಲ್ಲಿ ಮಲಗ್ತಿದ್ದ, ಚಿನ್ನಯ್ಯ ಯಾವ ವಸ್ತ್ರಗಳನ್ನು ಬಳಸ್ತಾ ಇದ್ದ, ಚಿನ್ನಯ್ಯನ ವಸ್ತ್ರಗಳಲ್ಲಿ ಬಿದ್ದಿದ್ದಂತಹ ಮಣ್ಣು, ಹೆಣಹೂತ ಪ್ರಕರಣದ ಆ ಸ್ಥಳದಲ್ಲಿಂದ, ಹೀಗೆ ಸಾಕಷ್ಟು ಸೂಕ್ಷ್ಮ ವಿಚಾರಗಳೆಲ್ಲ ಇರ್ತವೆ. ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗದ ಪ್ರಶ್ನೆಗಳನ್ನು ಕೂಡ ಪೊಲೀಸರಲ್ಲಿ ಕೇಳ್ತಾರೆ. ಸೀಜಾದ ವಸ್ತುಗಳನ್ನು ಈಗಾಗಲೇ ಸಂಬಂಧಪಟ್ಟ ವಿಧಿ ವಿಜ್ಞಾನ ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ ಅನ್ನೋ ಮಾಹಿತಿ ಇದೆ, ಬಟ್ ಕ್ಲಾರಿಟಿ ಇಲ್ಲ. ಏನೇ ಇರಲಿ, ಇದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಸೀಸ್ ಆದ ಅಥವಾ ಮನೆಗೆ ರೇಡ್ ಆದಂತಹ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.